ಲಕ್ಷ್ಮೀಶ್ ತೋಳ್ಪಾಡಿಗಳಿದ್ದಾಗ ಮಾತಾಡೋಕ್ಕೆ ಜಾಗ ನಮ್ಮದೇ ಆದರೂ ಕೈಕಾಲು ತೊಡೆ ಎಲ್ಲ ನಡುಕ್ತದೆ. ಆದರೂ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ನಾವು ಅಂದ್ಕೊಂಡಿದ್ದು, ಆದರೆ ವಿದ್ಯಾರ್ಥಿಗಳ ಜೊತೆಗೆ ಬೇರೆ ಬೇರೆ ನನ್ನ ತುಂಬ ಅಪರೂಪದ ಗೆಳೆಯರು, ಆಮೇಲೆ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದೀರಿ. ನಟನೆ ಆಧ್ಯಾತ್ಮ, ಒಂದು ಮಾತು ಕೇಳೋದು ಒಂದು ನೆಪ, ಆದರೆ ನಾವು ಪರಸ್ಪರ ಕೂತ್ಕೊಂಡು ಮಾತುಗಳನ್ನ ಕೇಳೋದು, ಸವಿಯೋದು, ಮಾತಾಡೋದು, ಸಂವಾದ ಮಾಡೋದು, ಆ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತ ಪದೇ ಪದೇ ಅನ್ನಿಸ್ತಾ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಲಕ್ಷ್ಮೀಶ್ ತೋಳ್ಪಾಡಿಯವರು ಬಂದಿದ್ದು, ಮತ್ತು KC ಶಿವಪ್ಪನವರು ಬಂದಿದ್ದು, ಮತ್ತು ಬಾಲಾಜಿ ಮನೋಹರು, ಘನ ಭಟ್ರು, ಅನೇಕ ಜನ ತುಂಬ ರಂಗಭೂಮಿಯನ್ನು ಮತ್ತು ಇದನ್ನು ಮೀನಾ ಮೈಸೂರು ಬಂದರು. ತುಂಬ ಜನ ನನಗೆ ಗೊತ್ತಿದ್ದವರು ಬಂದಿದ್ದೀರಿ. ಆಮೇಲೆ ಇದನ್ನೇ ಗಂಭೀರವಾಗಿ ತೆಗೆದುಕೊಂಡು ಅಧ್ಯಯನ ಮಾಡ್ತಾರೋ ಅನೇಕ ಜನ ಇದ್ದೀರಿ. ನನ್ನ ಗೆಳೆಯ ಬಂದಿದ್ದ ಚಿತ್ರಸ್ವಾಮಿ ಒಟ್ಟಿಗೆ ಅನೇಕ ಜನ. ತುಂಬ ಸಂತೋಷದ ಗಳಿಗೆ ಇದು ಭಾವಿಸ್ತಾ ನಿಮ್ಮೆಲ್ಲರನ್ನೂ ಪ್ರೀತಿಪೂರ್ವಕವಾಗಿ ನಟನಕ್ಕೆ ನಿರಂತರವಾಗಿ ಹೀಗೆ ಬರ್ತಾ ಇರಿ ಅಂತ ಕೇಳ್ಕೊತಾ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸ್ನೇಹಿತರೆ, ಗೆಳೆಯ ಅವ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ, ಮುಂದಿನ ತಲೆಮಾರವರೆಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ಬನ್ನಿ ಗೆಳೆಯ. ಸ್ವರೂಪ್ ಅವರು ನಟನ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೋ. ಆ ಧೈರ್ಯದ ಮೇಲೆ ನಾನು ನಟನ ಬಗ್ಗೆ ಸಾಮಾನ್ಯವಾಗಿ ಪುಟಗಟ್ಟಲೆ ಕುರಿತಿದ್ದೆ ನಿಮ್ಗೆಲ್ಲರಿಗೂ. ಅದನ್ನು ನಿಮ್ಗೆ ಈಗಾಗಲೇ ಮೈಸೂರು ಅಂದರೆ ಗೊತ್ತಿದೆ ಅಂದ್ಕೊಂಡು ಅದನ್ನು ಬಿಟ್ಟು ಆಮೇಲೆ ಮಾತಾಡೋಕ್ಕೆ ಒಂಚೂರು ಒಳಕಿರೋದ್ರಿಂದ ನನ್ನ ಪಾಡಿಗೆ ನಾನು ಸುಮ್ಮನೆ ಇಲ್ಲಿಂದ ನಿಗಮಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಎಲ್ಲ ಅವರ ಅವ್ರು ಮಾತಾಡ್ತಾರೆ. ಆಮೇಲೆ ದಿಶಿನ ಒಂದು ರಂಗಗೀತೆಗಳ ಮೂಲಕ ಕಾರ್ಯಕ್ರಮ ಚಾಲನೆ ಶುರುವಾಗುತ್ತೆ. ಆಮೇಲೆ ಅವರು ಮಾತಾಡ್ತಾರೆ. ಎಲ್ಲರಿಗೆ ನಮಸ್ಕಾರ. ಬೆಳಗ್ಗೆ ರಂಗಭೂಮಿಯ ವಿದ್ಯಾರ್ಥಿಗಳು, ಆಸಕ್ತರು, ರಸಜ್ಞರು ಎಲ್ಲ ಇಲ್ಲಿ ಸೇರಿದ್ದೀರಾ. ನಮ್ಮೊಡನೆ ಇಂದು ಒಬ್ಬರು ಜಿಜ್ಞಾಸು ಇದ್ದಾರೆ. ನಿಮ್ಮೊಡನೆ ವಿದ್ಯಾರ್ಥಿಯಾಗಿ ಕುಳಿತು ಅವರ ಮಾತನ್ನು ಕೇಳುವಂಥ ಯೋಗ ನನಗೆ. ಅವರ ಬಗ್ಗೆ ಕಿಂಚಿತ್ ಏನೂ ತಿಳಿದಿದೆ, ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅನ್ನೋದು ನನ್ನ ಒಂದು ಉದ್ದೇಶ. ಲಕ್ಷ್ಮೀಶ ತೋಳ್ಪಾಡಿ ಅವರ ಪರಿಚಯ ನನಗಾಗಿದ್ದು ಕೆಂಡ ಸಂಪಿಗೆಯಲ್ಲಿ ಅವರು ಬರೆಯುತ್ತಿದ್ದ ಲೇಖನಗಳ ಮೂಲಕ. ಅವರು ಸೌಂದರ್ಯ ಲಹರಿಯ ಬಗ್ಗೆ ಬರೀತಾ ಇದ್ರು. ಆ ಲಹರಿಯ ಸೆಳೆತಕ್ಕೆ ನಾನು ಒಳಗಾದೆ. ಆ ಬರವಣಿಗೆಯ ಒಂದು ಚಿಕ್ಕ ಭಾಗವನ್ನು ಹೇಳ್ತೀನಿ. ಅದು ಹೇಗಿರುತ್ತೆ ಅನ್ನೋದು ನಿಮ್ಗಾಗಲೇ ಗೊತ್ತಿರ್ಬೋದು, ಗೊತ್ತಿಲ್ಲದಿರೋ ಅವರಿಗೆ ಪರಿಚಯ ಆಗಲಿ ಅನ್ನೋ ಉದ್ದೇಶದಿಂದ. ಶಿವಶಕ್ತಿಯ ಬಗ್ಗೆ ಅವರು ಬರೆಯುವಂಥದ್ದು ಹೀಗೆ: ಒಂದು ನಿಶ್ಚಲ, ಇನ್ನೊಂದು ಚಲನಶೀಲ; ಒಂದು ನಿರಾಸಕ್ತ, ಇನ್ನೊಂದು ಆಸಕ್ತ; ಒಂದು ನಿರ್ಲಿಪ್ತ, ಇನ್ನೊಂದು ತನ್ಮಯ; ಒಂದು ಉದಾಸೀನ, ಇನ್ನೊಂದು ಕ್ರಿಯಾಶೀಲ; ಒಂದು ಮುಗ್ಧ, ಇನ್ನೊಂದು ವಿದಗ್ಧ; ಒಂದು ವಿಮನಸ್ಕ, ಇನ್ನೊಂದು ಮನೋಮಯ; ಒಂದು ಗುರು ತರಿಯದ ಮರೆವು, ಇನ್ನೊಂದು ಎಲ್ಲವನ್ನೂ ಗುರುತಿಸುವ ಅರಿವು; ಒಂದು ನಿರ್ಗುಣ, ಇನ್ನೊಂದು ಗುಣಶೀಲ; ಒಂದು ಒಳಮುಖ, ಇನ್ನೊಂದು ಹೊರಮುಖ; ಒಂದು ಶಿವ, ಇನ್ನೊಂದು ಶಕ್ತಿ. ಎರಡು ತನ್ಮಯನಾಗಿ ಒಂದರಲ್ಲಿ ಒಂದು ಬೆರೆತು, ಆ ಎರಡರಲ್ಲಿಯೂ ಅಭಿನ್ನತೆಯನ್ನು ಆ ಮೂಲಕವೇ ಕಂಡುಕೊಂಡು, ಒಂದು ಇನ್ನೊಂದಾಗಬಲ್ಲ, ಇನ್ನೊಂದಾಗುವ ನಮನೀಯತೆಗೆ ಚಕಿತಗೊಂಡು. ಹೀಗಿರ್ತಾ ಇತ್ತು ಅವರ ಬರವಣಿಗೆ. ಬಳಿಕ ಅವರನ್ನು ನೇರ ನೋಡಿದ್ದು ಕಡಿಮೆ. ಒಮ್ಮೆ ನೋಡಿದ್ದು ಯಾವಾಗ ಅಂದರೆ ನಾದಬ್ರಹ್ಮ, ಅಲ್ಲಿ ಮೈಸೂರಿನ ಪರಂಪರೆ ಸಂಸ್ಥೆಯವರು ಕುಮಾರವ್ಯಾಸ ವಾಚನ ವ್ಯಾಖ್ಯಾನದ ಒಂದು ಸರಣಿಯನ್ನು ಮಾಡಿದರು. ಅದರ ಉದ್ಘಾಟನಾ ಭಾಷಣಕ್ಕೆ ಶ್ರೀಯುತರು ಬಂದಿದ್ದರು. ಅಲ್ಲಿ ಅವರು ವಿನೂತನ ಸುಧಾ ಕಥನ ಕಾರಣ, ಆ ಒಂದು ಪದಪುಂಜವನ್ನು ಇಟ್ಟುಕೊಂಡು ಅದರ ಸುತ್ತ ಭಾಷಣವನ್ನು ಹೆಣೆದ ಪರಿ ಇದೆಯಲ್ಲ, ಅದು ವಿಸ್ಮಯಕಾರಿ. ಅದು ನನ್ನನ್ನು ಅಲುಗಾಡಿಸುತ್ತಿತ್ತು. ಹೀಗೆ ಮಾತಾಡಬಹುದ ಯಾರಾದರೂ? ನನ್ನ ಜೊತೆ ಕೇಳದವರ ಅನುಭವನೂ ಅದೇ ಆಗಿತ್ತು. ಆಗಿಂದ ನಾನು ಅವರ ಬರವಣಿಗೆಗಳನ್ನು, ಉಪನ್ಯಾಸಗಳನ್ನು ಕುತೂಹಲದಿಂದ ನೋಡ್ತಾ ಬಂದೆ. ಅವರ ಜೀವನದ ಕೆಲ ಸ್ಥೂಲ ವಿವರಗಳನ್ನಷ್ಟೇ ಹೇಳ್ತೀನಿ. ಜೊತೆಗೆ ಅವರು ಬರೆದ ಪುಸ್ತಕಗಳನ್ನು ತುಂಬ ಸಂಕ್ಷಿಪ್ತವಾಗಿ ಅವುಗಳ ಬಗ್ಗೆ ಹೇಳ್ತೀನಿ. ಆ ಮೂಲಕ ಯಾರಿಗಾದರೂ ಪರಿಚಯ ಇಲ್ಲದೆ ಇದ್ದರೆ ಪರಿಚಯ ಆಗಲಿ. ಅವರು ಹುಟ್ಟಿದ್ದು 1947ರಲ್ಲಿ. ನೆನಪಿಟ್ಕೊಳ್ಳೋದಕ್ಕೆ ಸುಲಭ. ನಮಗೆ ಸ್ವಾತಂತ್ರ್ಯ ಒಂದು ವರ್ಷ. ವೈದಿಕ ಮನೆತನ. ಅವರ ತಂದೆ ಮತ್ತು ಚಿಕ್ಕಜ್ಜ ಇವರಿಂದ ಇವರಿಗೆ ಸಾಹಿತ್ಯದಲ್ಲಿ ಪ್ರೀತಿ ಉಂಟಾಯಿತು. ಬಳಿಕ ಪೇಜಾವರ ಶ್ರೀಗಳ ಜೊತೆ ಶಾಸ್ತ್ರಾಧ್ಯಯನ ಮಾಡುವಂಥ ಅವಕಾಶ ಇವರಿಗೆ ಆಗಿತ್ತು. ಹಾಗಾಗಿ ನಮ್ಮ ಪ್ರಾಚೀನ ಸಾಹಿತ್ಯದ
ಆಧ್ಯಾತ್ಮಿಕ ಸಿರಿ ಏನಿದೆ ನಮ್ಮದು, ಅದರ ಆಳವಾದ ಅಧ್ಯಯನವನ್ನು ಇವರು ಮಾಡಿದ್ದಾರೆ. ಅದು ಇವರ ಪುಸ್ತಕಗಳಲ್ಲೂ ಪ್ರಕಟವಾಗುತ್ತೆ. ಉದಾಹರಣೆಗೆ ಅವರು ಬರೆದಿರುವಂಥ ಒಂದು ಪುಸ್ತಕ ಉಪನಿಷತ್ತಿನ ಬಗ್ಗೆ, ಬಾಳು ಸಾವು ಒಡ್ಡುತ್ತಿರುವ ಆಮಿಷ ಆ ಪುಸ್ತಕದ ಹೆಸರು. ಆಮೇಲೆ ಸಂಪಿಗೆ ಭಾಗವತ, ಆನಂದಲಹರಿ, ಗೀತೆಯ ಬಗ್ಗೆ ಮಹಾಯುದ್ಧಕ್ಕೆ ಮುನ್ನ, ಈ ರೀತಿಯ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳು ತುಂಬ ಅಪರೂಪದ ಕೃತಿಗಳು. ಅವುಗಳ ಕೆಲವು ಶೀರ್ಷಿಕೆಗಳನ್ನು ನೋಡಿದ್ರೆ ಎಷ್ಟು ಕಾವ್ಯಮಯವಾಗಿ ಅವರು ಬರೀತಾರೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಉದಾಹರಣೆಗೆ ಕೆಲವು ಶೀರ್ಷಿಕೆಗಳು, ಅಧ್ಯಾಯಗಳ ಶೀರ್ಷಿಕೆಗಳು ಅಷ್ಟೇ. ಬೆಳಕೆ ಕತ್ತಲೆಯ ಮಾಯೆಯಾಗಿ ಬಿಟ್ಟಿದೆ, ಒಡಲ ತೆನೆ ತುಂಬ ಚೈತನ್ಯದ ಜೇನು, ಕೆಸರನ್ನು ವಿಶ್ಲೇಷಣೆ ಮಾಡಿದರೆ ತಾವರೆ ಅರಳುವುದಿಲ್ಲ, ಕುರುಡನ ಲೋಕದ ಮೋಹ ಕಂಡಿದ್ದವನಿಗಿಂತ ಮಿಗಿಲು, ಸಂಸಾರವೆಂದರೆ ಮುಗ್ಧತೆಯ ಕೇಳು, ಬಣ್ಣಕ್ಕೆ ಪರಿಮಳವೂ ಇರುವುದೇ, ಬಾಣ ತನ್ನ ಗುರಿಯಲ್ಲಿ ತನ್ಮಯನಾಗಿರುವಂತೆ ನೋವಿನಲ್ಲಿ ತನ್ಮಯನಾಗ, ಮರಣ ಜೀವನ ವಿರೋಧಿಯಲ್ಲ ಎಂಬ ಭಾವನೆ ಬರುವುದು ಮುಗ್ಧತೆಗೆ ಮಾತ್ರ ಸಾಧ್ಯ. ಹೀಗೆ ಇರುತ್ತೆ ಇವರ ಶೀರ್ಷಿಕೆಗಳು. ಇವರು ಪೇಜಾವರ ಶ್ರೀಗಳ ಬಗ್ಗೆ ಹೇಳಿದೆ, ಅವರ ಜೊತೆ ಅಧ್ಯಯನ ಮಾಡಿದರು. ಬಳಿಕ ಗೋಪಾಲಕೃಷ್ಣ ಅಡಿಗರ ಸಂಸರ್ಗವೂ ಇವರಿಗೆ ಉಂಟಾಯಿತು. ಅವರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾಗ ಇವರು ಅವರಲ್ಲಿಗೆ ಹೋಗಿ ಬರ್ತಾ ಇದ್ರು. ನಿಕಟವಾದ ಬಾಂಧವ್ಯ ಬೆಳೀತು. ಗೋಪಾಲಕೃಷ್ಣರ ಅಡಿಗರ ಕಾವ್ಯಾನುಸಂಧಾನದ ಕೃತಿ ಮಾತಿಗೆ ಮುನ್ನ. ಬಳಿಕ ಬೆಂಗಳೂರಿಗೆ ಕಲಕಾಲ ಹೋಗಿ ಇದ್ದರು. ತೀರಂ ನಾಗರಾಜ, ಲಂಕೇಶ, ವೈಎನ್ಕೆ ಇವರೆಲ್ಲರ ಗೆಳೆತನ ಇವರಿಗೆ ದೊರಕಿತು. ಬಳಿಕ ಊರಿಗೆ ವಾಪಸ್ಸಾಗಿ ಇವರು ಕೃಷಿಯಲ್ಲಿ ನಿರತರಾದರು, ಸಾಹಿತ್ಯ ಕೃಷಿಯಲ್ಲಿ ನಿರತರಾದರು, ಸ್ವಾಧ್ಯಾಯದಲ್ಲಿ ನಿರತರಾದರು. ಅಲೌಕಿಕದ ಬಗ್ಗೆ ಇವರ ಚಿಂತನೆ, ಯೋಚನೆ ಮತ್ತು ಇಡೀ ಜೀವನವೇ ಅದರ ಸುತ್ತ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಭಕ್ತಿಯ ನೆಪದಲ್ಲಿ ಎನ್ನುವಂಥದ್ದು ಇವರ ವಿಶಿಷ್ಟವಾದ ಇನ್ನೊಂದು ಕೃತಿ. ಹಾಗಿದ್ದು ಸಾಮಾಜಿಕವಾಗಿ ಸಹ ಇವರು ಕ್ರಿಯಾಶೀಲರು. ಕುಮಾರಧಾರಾ ನದಿಗೆ ಅಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಅಲ್ಲಿಯ ಜನರಿಗೆ ತೊಂದರೆ ಆಗುತ್ತೆ ಅನ್ನಿಸಿದಾಗ ಇವರು ಸಾಮಾಜಿಕವಾಗಿ ಕ್ರಿಯಾಶೀಲರಾಗಿ ಆ ಅಣೆಕಟ್ಟಿನ ಯೋಜನೆ ಹಿಂದೆ ಹೋಗುವಂತೆ ಮಾಡುವಲ್ಲಿ ಇವರ ಪಾತ್ರವೂ ಇತ್ತು. ಇವರ ಜೀವನ ಮತ್ತು ಕೃತಿಗಳನ್ನು ನೋಡಿದಾಗ ನನಗೆ ಸಾರವತ್ತಾಗಿ ಅನಿಸೋದೇನೆಂದರೆ ಅವರು ಮುಖ್ಯವಾಗಿ ಆಧ್ಯಾತ್ಮಿಕ ಚಿಂತಕರು. ಆಧ್ಯಾತ್ಮಿಕ ಅಂದ್ರೇನು ಅನ್ನೋದನ್ನ ಸ್ವಲ್ಪ ಸ್ಪಷ್ಟಪಡಿಸ್ಬೇಕು ಅಂತ ಕಾಣುತ್ತೆ. ಸಂಸ್ಕೃತಿ ಚಿಂತನೆಯ ಅಥವಾ ಭಾಷಾ ವಿಜ್ಞಾನದ, ಭಾಷೆಯ ಮೂಲವನ್ನು ಹುಡುಕುವಂಥ ಅಂಶಗಳು ಇವರ ಕೃತಿಗಳಲ್ಲಿ, ಲೇಖನಗಳಲ್ಲಿ ಕಾಣುತ್ತವಾದರೂ ಮುಖ್ಯವಾಗಿ ಇರೋದು ಜೀವ ಸಂಸ್ಕಾರಕವಾದ ಗುಣ ಮತ್ತು ಉಪಜೀವಕವಾದ ಕೃತಿಗಳು. ಮಹಾಭಾರತ ಇರ್ಬೋದು, ಗೀತೆ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು. ಇದನ್ನು ಆಧರಿಸಿ ಬರೆದಂಥ ಕೃತಿಗಳೇ ಹೆಚ್ಚಾದರೂ ಇವರು ಯಾವುದೇ ಕೃತಿಯನ್ನು ಆಯ್ದುಕೊಂಡರೂ ಇವರ ಲಕ್ಷ್ಯ ಇರುವುದು ಮನುಷ್ಯನ ಪಾಡು ಏನು, ಮನಸ್ಸಿನ ಸೂಕ್ಷ್ಮಗಳು ಏನು, ಭಾವಗಳ ಸ್ವರೂಪ ಏನು, ಇದರ ಮೇಲೆ ಇವರ ಲಕ್ಷ್ಯ. ಮತ್ತು ಆ ನಿರೂಪಣೆಯ ಕ್ರಮವು ಪ್ರವಚನ ಮಾಡಿದಂತೆ ಇರುವುದಿಲ್ಲ. ಆನಂದಲಹರಿ ಅನ್ನುವಂಥ ಇವರ ಪುಸ್ತಕಕ್ಕೆ ಕೆ ವಿ ಅಕ್ಷರ ಅವರು ಒಂದು ಸೊಗಸಾದ ಮುನ್ನುಡಿ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಉಪದೇಶ ಆಗಲಿ, ವಿಶ್ಲೇಷಣೆ ಆಗಲಿ, ವಿಮರ್ಶೆ ಆಗಲಿ ಅಲ್ಲ, ಇವರ ಲೇಖನ ಆಗಲಿ, ಭಾಷಣ ಆಗಲಿ ಇರುವಂಥದ್ದು ಅದೇ ಆಗತಾನೆ ಅವರಲ್ಲಿ ನಡೆಯುತ್ತಿರುವಂಥ ಸ್ವಗತದ ವ್ಯಕ್ತರೂಪ, ಅಂತರಂಗದ ಪ್ರಸ್ತುತಿ. ಇವರು ಓದುಗನನ್ನು ಗ್ರಾಹಕನನ್ನಾಗಿ ನೋಡುವುದಿಲ್ಲ, ಬದಲಾಗಿ ಓದುಗನಲ್ಲೂ ಆ ಒಂದು ಸ್ವಗತದ ಸೃಷ್ಟಿಯಾಗಬೇಕು, ಓದುಗ ಸ್ವಗತದ ಸೃಷ್ಟಿಕರ್ತನಾಗಬೇಕು, ಹಾಗೆ ಮಾಡ್ತಾರೆ. ಹಾಗಾಗಿ ಓದುಗನಿಗೆ ಒಂದು ಸ್ವಾತಂತ್ರ್ಯ ಬರುತ್ತೆ. ಹೇಗೆ ಒಂದು ಮನೋಧರ್ಮ ಸಂಗೀತವನ್ನು ಕೇಳಿದ್ರೆ ಯಾವ ಅನುಭವ ಉಂಟಾಗುತ್ತೋ ಆ ಅನುಭವ ಇವರ ಬರಹಗಳನ್ನು ಓದಿದ್ರೆ ಆಗುತ್ತೆ. ಆ ಸ್ವಾತಂತ್ರ್ಯ ನನಗೆ ದೊಡ್ಡದು ಅಂತ ಅಕ್ಷರ ಹೇಳ್ತಾರೆ. ಇನ್ನೊಂದು ಚೂರು ವಿಶದಪಡಿಸೋದಾದ್ರೆ ಆ ಆಧ್ಯಾತ್ಮಿಕತೆಯ ಅಂಶವನ್ನು ಭಾರತ ಯಾತ್ರೆಯ ಒಂದೆರಡು ಭಾಗವನ್ನು ನೋಡೋಣ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಕೃತಿ, ಮಹಾಭಾರತದ ಬಗ್ಗೆ ಇರುವಂಥದ್ದು. ಅಲ್ಲಿ ಧೃತರಾಷ್ಟ್ರನ ಚಿತ್ರಣ ಹೇಗೆ ಬರುತ್ತೆ ಅಂದರೆ, ದ್ರೌಪದಿ ಸ್ವಯಂವರ ಆಗುತ್ತೆ, ಅರ್ಜುನ ದ್ರೌಪದಿಯನ್ನು ಗೆಲ್ತಾನೆ.
ಆ ಕೂಡಲೇ ಧೃತರಾಷ್ಟ್ರನಿಗೆ ಅನಿಸುತ್ತಂತೆ, ಇನ್ನೂ ನನ್ನ ಗೆಲುವಿನ ಆಸೆ ಹೋಯಿತು. ಅಂದರೆ ಅವನಿಗೆ ಆ ದೂರದೃಷ್ಟಿ ಇತ್ತು. ಬಳಿಕ ಅರಗಿನ ಅರಮನೆಯಲ್ಲಿ ಪಾಂಡವರು ಸತ್ತಿಲ್ಲ, ಬದುಕಿದ್ದಾರೆ ಅಂದಾಗ ಇನ್ನೂ ನನ್ನ ಗೆಲುವಿನ ಆಸೆ ಕಮರಿತು ಅಂತಾನೆ. ಕಮರಿರೋದಿಲ್ಲ, ಅದು ಮತ್ತೆ ಚಿಗುರುತ್ತೆ. ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಯುಧಿಷ್ಠಿರನ ಧರ್ಮ ಪ್ರಜ್ಞೆಯಿಂದ, ವಿವೇಕದಿಂದ ಪಾಂಡವರು ಉಳ್ಕೋತಾರೆ. ಆಗ ಮತ್ತೆ ಹೇಳ್ತಾನಂತೆ, ಇನ್ನೂ ನನ್ನ ಗೆಲುವಿನ ಆಸೆ ಬಾಡಿ ಹೋಯಿತು. ಆದರೆ ಅವನ ನರನಾಡಿಗಳಲ್ಲಿ ಇದ್ದಿದ್ದು ಗೆಲುವಿನ ಹಪಾಹಪಿಯೇ. ದ್ರೌಪದಿಯ ಅಕ್ಷಯ ವಸ್ತ್ರ ಪ್ರದಾನ ಸಂದರ್ಭದಲ್ಲೂ ಅವನಿಗೆ ಹೀಗಾಗಬಾರ್ದಾಗಿತ್ತು ಅನಿಸುತ್ತೆ. ದ್ರೌಪದಿಗೆ ಅನ್ಯಾಯ ಆಯಿತು ಅಂತಲ್ಲ, ತನ್ನ ಗೆಲುವಿನ ಆಸೆ ಹೋಯಿತು. ಯುದ್ಧದ ಸಂದರ್ಭದಲ್ಲೂ ಪದೇ ಪದೇ ಅವನು ಈ ಮಾತನ್ನು ಸಂಜಯನಿಗೆ ಹೇಳ್ತಾನಂತೆ. ತದಾ ನಾಶಂಸೆ ವಿಜಯಾಯ ಸಂಜಯ ಅನ್ನೋ ಮಾತು 60ಕ್ಕೂ ಹೆಚ್ಚು ಬಾರಿ ಬರುತ್ತೆ. ಹಾಗಿದ್ದು ಅವನ ಆಸೆ ನಿಜಕ್ಕೂ ಸಾಯೋದೇ ಇಲ್ಲ, ಚಿಗುರ್ತಾನೆ ಇರುತ್ತೆ. ಕಡೆಗೆ ಯುದ್ಧದ ಸಂದರ್ಭದಲ್ಲಿ ದುರ್ಯೋಧನನ ತೊಡೆ ಮುರಿದು ಅವನು ಬಿದ್ದಾಗಲೂ ಇವನ ಆಸೆ ಮುರಿದು ಬೀಳೋದಿಲ್ಲ. ಆಗಲೂ ಅಶ್ವತ್ಥಾಮ ಇದ್ದಾನಲ್ಲ, ಅವನು ಉಗ್ರ, ಅವನು ದ್ವೇಷಕ್ಕಾಗಿ ಏನೂ ಮಾಡಬಲ್ಲ. ಅವನ ನಿಯೋಗದಿಂದ ದುರ್ಯೋಧನನ ಮಡದಿಯಲ್ಲಿ ಮಕ್ಕಳಾಗಿ ಆ ಮೂಲಕ ನನಗೆ ರಾಜ್ಯ ಲಾಭ ಯಾಕಾಗಬಾರದು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಇವರು ಹೇಳಕ್ಕೆ ಹೊರಟಿರೋದು ಕುರುಡು ದೊರೆಯ ಲಾಲಸೆಯನ್ನಷ್ಟೇ ಅಲ್ಲ ಅನ್ನೋದು ನನ್ನ ಗ್ರಹಿಕೆ. ನಮ್ಮಲ್ಲೇ ನಾನಾ ಕಾರಣಗಳಿಗೆ ಹುಟ್ಟುವಂಥ, ಮತ್ತೆ ಸಾಯುವಂಥ, ಮತ್ತೆ ಹುಟ್ಟುವಂಥ ಆಸೆಯ ಮೂರ್ತ ರೂಪ ಇದು. ಆಸೆಯ ಅತಾರ್ಕಿಕ ಸ್ವರೂಪಕ್ಕೆ ಮಹಾರೂಪಕವಾಗಿ ಇದು ನನಗೆ ಕಾಣುತ್ತೆ. ಮಹಾಭಾರತದ ಇನ್ನೊಂದು ಹೆಸರು ಜಯ ಅಂತ. ಜಯೋ ನಾಮ ಇತಿಹಾಸವಯೋ ಅನ್ನೋದೇ ಮಾತು. ಜಯ ಅನ್ನೋದರ ನಿಜವಾದ ಅರ್ಥ ತನ್ನನ್ನು ತಾನು ಗೆಲ್ಲುವುದಂತೆ. ಇದನ್ನ ನಮಗೆ ಕಾಣಿಸಿಕೊಡ್ತಾರೆ ಶ್ರೀಯುತರು. ಅವರ ಬರಹಗಳಿಗೆ ಯಾವ ಮಾತು ಅನ್ವಯವಾಗುತ್ತೋ ಅವರ ಮಾತುಗಳಿಗೂ ಭಾಷಣಗಳಿಗೂ ಅದೇ ಮಾತು ಅನ್ವಯವಾಗುತ್ತೆ. ಮಾತೆ ಮುಖ್ಯವಾಗಿರುವಂಥ ತಾಳಮದ್ದಳೆಯ ಬಗ್ಗೆ ಭವದ ತಲ್ಲಣ ಅನ್ನುವಂಥ ಕೃತಿಯನ್ನು ಅವರು ಬರೆದಿದ್ದಾರೆ. ಮಾತಿನ ಶಕ್ತಿ ದೊಡ್ಡದು ಅನ್ನೋದನ್ನು ಅವರು ಒಪ್ತಾರೆ. ಆದರೆ ಮಾತಿಗೆ ಮಿತಿಯುಂಟು. ಸತ್ಯ ಮಾತನ್ನು ಮೀರಿತು. ಮಾತು ದುಡಿಯಬೇಕಾಗಿರುವುದು, ಮಾತಿನ ಸಾರ್ಥಕತೆ ಇರುವುದು ಸತ್ಯವನ್ನು ಕಾಣಿಸುವುದರಲ್ಲಿ. ಅದು ಅವರ ನಿಲುವು. ಮಾತಿನ ಸರ್ವಶಕ್ತಿಯೂ ಪ್ರಕಟವಾಗಿ ಅದೇ ಕ್ಷಣದಲ್ಲಿ ಅದರ ಮಿತಿಯೂ ಗೊತ್ತಾಗಿ ಆಗ ಸತ್ಯ ದರ್ಶನವಾಗಬಲ್ಲದು ಅನ್ನೋದನ್ನು ಅವರು ಸೂಚಿಸ್ತಾರೆ. ಒಂದು ಸಂದರ್ಶನದಲ್ಲಿ ಅವರು ಮಾತಿನ ಪಾವಿತ್ರ್ಯದ ಬಗ್ಗೆ ಹೇಳ್ತಾರೆ, ಯಾವುದೇ ಲೌಕಿಕ ಲೆಕ್ಕಾಚಾರ ನಮ್ಮ ಮಾತನ್ನು ಕಲುಷಿತಗೊಳಿಸಬಾರದು. ಮಾತು ತನ್ನ ಕನ್ನೆತನವನ್ನು ಕಳೆದುಕೊಳ್ಳಬಾರದು. ಲಕ್ಷ್ಮೀಶರ ಪಾಂಡಿತ್ಯ ಎಂಥದ್ದು ಅನ್ನೋದನ್ನು ಕಾಯ್ಕಿಣಿಯವರು ದೇಶಕಾಲ ಸಂಚಿಕೆಯ ಒಂದು ವಿಶೇಷ ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಲಕ್ಷ್ಮೀಶರ ಪಾಂಡಿತ್ಯಕ್ಕೆ ತಾರುಣ್ಯದ ತೇಜವೂ ಇದೆ, ಕಾರುಣ್ಯದ ತೇವವೂ ಇದೆ. ಇಂಥವರ ಸತ್ಯನಿಷ್ಠವಾದ, ನಿರ್ಮಲವಾದ, ಆತ್ಮಶೋಧಕವಾದ ಮಾತುಗಳಿಗೆ ನಾವು ತೆರೆದುಕೊಳ್ಳೋಣ. ನಮಸ್ಕಾರ.